ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಟಾರ್ಗೆಟಿಂಗ್ ನಾನು ಒಪ್ಪಲ್ಲ. ನಮಗೇನಾಗ್ಬೇಕು ಅಂದ್ರೆ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆದ್ರೆ ನೀವು ನಿಮ್ಮ ರಾಜಕೀಯ ಪ್ರತಿಸ್ಪರ್ಧೆನ ಅವ್ರ ಬಾಯಿ ಮುಚ್ಚಕ್ಕೋಸ್ಕರ ಅವರು ನಿಮ್ಮನ್ನ ವಿಚಾರದಲ್ಲಿ ಇರಬಹುದು, ಬಟ್ ಚುನಾವಣೆಲ್ಲ ಸೋಲ್ಸ್ಬೋದು ಅನ್ನೋ ಕಾರಣಕ್ಕೆ ಅವನ್ನ ಬ್ಯಾನ್ ಮಾಡಕ್ ಹೋದ್ರೆ ಅದು ನಿಜವಾಗ್ಲೂ ಒಂದು ಡಿಕ್ಟಟೋರಿಯಲ್, ಒಂದು ಸರ್ವಾಧಿಕಾರಿ ಧೋರಣೆ ಆಗತ್ತೆ. ಅದು ನಾವು ಒಪ್ಪಕ್ಕಾಗಲ್ಲ. ಅದು ನಮಗೆ ಬ್ಯಾನ್ ಕಲ್ಚರ್. ಇವಾಗ PFI ಬ್ಯಾನ್ ಆದಾಗ್ಲೂ ಕೂಡ ನಾನು ಒಪ್ಪಲಿಲ್ಲ. ಅದು ಬಿಜೆಪಿ ಕಾಂಗ್ರೆಸ್ ಸೇರಿ ಅವನ್ನ ಬ್ಯಾನ್ ಮಾಡಿದ್ರು. ಬಿಜೆಪಿಗೆ ಯಾಕಂದ್ರೆ ಅದು ಒಂದು ಹಿಂದುತ್ವದ ಮನಸ್ಥಿತಿ, ಕಾಂಗ್ರೆಸ್ ಯಾಕಂದ್ರೆ ಮುಸ್ಲಿಂ ವೋಟ್ಸ್ ಚದುರೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ PFI ಬ್ಯಾನ್ ಮಾಡೋದು. ಬ್ಯಾನ್ ಮಾಡೋದಲ್ಲ, ವಿಚಾರದಲ್ಲಿ ಸೋಲ್ಸ್ಬೇಕು. ವಿಚಾರದಲ್ಲಿ ಸೋಲ್ಸಿ ಬ್ಯಾನ್ ಮಾಡೋದು ಯಾವಾಗ ಅಂದ್ರೆ ನಿಮ್ಮ ವಿಚಾರದ ಮೇಲೆ ನಿಮ್ಮ ಗಟ್ಟಿತನ ಇಲ್ಲದೆ ಇದ್ದಾಗ, ನಿಮ್ಗೆಲ್ಲೋ ಒಂದ್ ಕಡೆ ನಿಮ್ಗಿಂತ ಅವ್ರ ವಿಚಾರಗಳು ಗಟ್ಟಿಯಾಗಿದೆ, ಅವ್ರು ಜಾಸ್ತಿ ಕೆಲಸ ಮಾಡ್ತಾರೆ, ಜಾಸ್ತಿ ಜನಪರವಾಗಿದ್ದಾರೆ ಅನ್ನೋ ಭಯ ಇದ್ದಾಗ ಬ್ಯಾನ್ ಮಾಡಕ್ ಹೋಗ್ತೀರಾ. ಬ್ಯಾನ್ ಮಾಡಬಾರ್ದು. ಬಟ್ ರಿಜಿಸ್ಟರ್ ಅನ್ನೋ ಪ್ರಶ್ನೆ ಬಂದಾಗ ನಮಗೆ ಎಲ್ಲಾ ಒಂದ್ ರೀತಿ ಸಂಘಟನೆಗಳು ಅದು ಯಾವ್ದಿದೆಯೋ ಅದು ರಿಜಿಸ್ಟರ್ ಆಗೋದು ಮುಖ್ಯ ಉದ್ದೇಶ ಆಗ್ಬೇಕು. ಬಟ್ ಟಾರ್ಗೆಟ್ ಮಾಡಿ RSS ನ ಟಾರ್ಗೆಟ್ ಮಾಡ್ತಿರೋದು ನನಗೆ ಸರಿ ಕಾಣ್ತಾ ಇಲ್ಲ. ಅದು ಒಂದು ರೀತಿ ಒಂದು ಬುಲಿ ಪಲ್ಪಿಟ್ ಅಂತ ಒಂದಿದೆ. ಅಂದ್ರೆ ನೀವು ಅಧಿಕಾರನ ವಹಿಸಿ ನಿಮ್ಮ ವಿರೋಧಿಗಳ ಮೇಲೆ ದಬ್ಬಳಿಕೆ ಮಾಡೋದು ಹಂಗಾಗಬಾರ್ದು. ನೀವು ಒಂದ್ ರೀತಿ ಎಲ್ಲ ಯಾವುದೇ ಒಂದು ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ರಿಜಿಸ್ಟರ್ ಮಾಡಿಸಿ ಒಂದೇ ಕೆಲಸ ಮಾಡಿ. ಹೋಮ್ ಮಿನಿಸ್ಟರ್ 108 ಕೆಲಸಗಳಿದೆ. ನೀವು ಸೆಲೆಕ್ಟಿವ್ ಆಗಿ ಒಂದೇ ಒಂದು ಸಂಘಟನೆನ ಗುರುತಿಟ್ಟು ಅವ್ರು ಒಂದೇ ಸಮಾಜದ ಸಮಸ್ಯೆ ಅಂತ ನೋಡಿದ್ರೆ ಹೆಂಗ್ ಹೇಳುತ್ತೆ? 140 ವರ್ಷದಿಂದ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ ಹಿಂದುತ್ವ ಬೆಳೆದಿದ್ದಲ್ವಾ? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ ಜನತಾ ಪಕ್ಷಗಳು ಬೆಳೆದಿದ್ದಲ್ವಾ? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ ಸಮಾಜವಾದಿ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಮತ್ತೆ ನಮ್ ಸತ್ಯ ಪಂಥ, ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ನ ಸಮಾನತಾವಾದನೂ ಬೆಳೆದಿದೆ. ಸೊ ಕಾಂಗ್ರೆಸ್ಸೇ ಮೂಲ ಸಮಸ್ಯೆ. ಇವೆಲ್ಲ ಸಮಸ್ಯೆಗೂ ಒಂದ್ ಸರಿಪಡಿಸಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಹೊರತು ನಿಮ್ಮ ಪ್ರತಿಸ್ಪರ್ಧಿ ರಾಜಕೀಯ ವಿರೋಧಿಗಳನ್ನ ಬ್ಯಾನ್ ಮಾಡೋದು ಅಥವಾ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು ಸರಿ ಕಾಣಿಸ್ತದೆ. ಆದಾಯ ಮೂಲ ಸೇರಿದಂತೆ 7 ಅಂಶಗಳನ್ನ ಅವ್ರು ಮುಂದಿಟ್ಟಿದ್ದಾರೆ. 7 ಅಂಶಗಳನ್ನು ಮುಂದೆ ನಮ್ ಗಮನಕ್ಕೆ ತರಬೇಕು ಅಂತ ಹೇಳಿ ಪತ್ರ ಬರೆದಿದ್ದಾರೆ ಮೋಹನ್ ಬಾಗೂರ್. ಆಗ್ಲಿ, ಅದು ಅವರು ಫಸ್ಟ್ ಆಫ್ ಆಲ್ ನಮಗೆ ಎಲ್ಲ ಒಂದು ಪಾರದರ್ಶಕವಾಗಿರ್ಬೇಕು. ಪಾರದರ್ಶಕತೆ ನಮಗ್ ಬಹಳ ಮುಖ್ಯ. ಯಾವುದೇ ಸಂಸ್ಥೆ ಇರ್ಬೋದು, ಅದು 100 ವರ್ಷದ ಸಂಸ್ಥೆ ಇರ್ಬೋದು, ಅದು ಹೊಸ ಸಂಸ್ಥೆ ಇರ್ಬೋದು, ಅದು